ಹಲೋ ಹಾಯ್ ಇವತ್ತಿನ ವಿಡಿಯೋದಲ್ಲಿ ನಾನು 3 ಡೇಸ್ ವಿಡಿಯೋನ ಆ್ಯಡ್ ಮಾಡಿದ್ದೀನಿ. 3 ಡೇಸಲ್ಲಿ ನಾನು ಏನೇನು ಮಾಡಿದೆ ಅಂತ ತೋರಿಸ್ತೀನಿ. ಅದಾಗಿರುತ್ತೆ ಇವತ್ತಿನ ವಿಡಿಯೋ. ಇದು ಫಸ್ಟ್ ಡೇ ಲಾಗ್ ಆಯಿತಾ. ಇವತ್ತು ಹುಣ್ಣಿಮೆ ಆಗಿತ್ತು. ಸೊ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ದೇವರ ಪಾತ್ರೆ ಎಲ್ಲ ತೊಳೆದು ಪೂಜೆ ಮಾಡ್ಕೊಂಡಿದ್ದೆ. ಆ್ಯಂಡ್ ಪೂಜೆ ಮಾಡಿಕೊಂಡು ಮತ್ತು ನಾನು ಫ್ರೆಂಡ್ ಇಬ್ಬರೂ ಇಲ್ಲಿ ತುರಳಿ ಹತ್ರ ಪ್ರತ್ಯಂಗಿರಿ ಟೆಂಪಲ್ ಇದೆ. ಸೊ ಅಲ್ಲಿ ಹೋಗೋಣ ಅಂತ ಹೋದ್ವಿ. ನಾವು ಹೋದಾಗ ಮನೆ ಬಿಟ್ಟಾಗೇ 12:30 ಆಗಿಬಿಟ್ಟಿತ್ತು. ಹುಣ್ಣಿಮೆ ಇರೋದ್ರಿಂದ 1:30ವರೆಗೂ ಇರುತ್ತೆ ಅಂತ ಯಾರೋ ಹೇಳಿದ್ರಂತೆ. ಸೊ ಓಕೆ ಲೆಟ್ಸ್ ಗೋ ಅಂತ ಅಂದ್ಕೊಂಡು ಹೋದ್ವಿ. ಅಲ್ಲಿ ಹೋಗಿ ದರ್ಶನ ಎಲ್ಲ ಮಾಡಿ ಕೈಗೆ ದಾರ ಎಲ್ಲ ಕಟ್ಟಿಸ್ಕೊಂಡು ಫುಲ್ಲು ಡಿವೈನ್ ಫೀಲಿಂಗ್, ಒಂಥರ ಬ್ಲೆಸ್ಡ್ ಫೀಲಿಂಗ್ ಥರ ಚೆನ್ನಾಗಿತ್ತು. ಅಲ್ಲಿಂದ ಮುಗಿಸ್ಕೊಂಡು ಆಮೇಲೆ ಅಲ್ಲೇ ಅನ್ನದಾನ ನಡೆಯುತ್ತಂತೆ. ಅದು ನನಗೆ ಗೊತ್ತಿದ್ದಿಲ್ಲ. ಫ್ರೈಡೇ ಆ್ಯಂಡ್ ಅಮಾವಾಸ್ಯೆ ಪೂರ್ಣಿಮಾ ಈ ಥರ ಟೈಮಲ್ಲೆಲ್ಲ ಇರುತ್ತಂತೆ. ಸೊ ಅಲ್ಲೇ ಊಟ ಮಾಡಿಕೊಂಡು, ಅಂದರೆ ನನ್ನ ಬೇಬಿ ಅವ್ರ ಬೇಬಿ ಇಬ್ಬರು ಬಂದಿದ್ದರು. ಸೊ ಬೇಬಿಗೂ ಮಕ್ಳಿಗೂ ಊಟ ಮಾಡಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ಕೊಂಡು ಪ್ರೇ ಎಲ್ಲ ಮಾಡಿಕೊಂಡು ಏನೋ ಒಂದು ಪ್ರೇ ಮಾಡ್ಕೊಂಡು ಬಂದಿದ್ದೆ ದೇವ್ರ ಹತ್ರ ನಾನು, ಕೆಲಸ ಆಗಲಿ ಅಂತ. ಆಮೇಲೆ ಅಲ್ಲಿಂದ ಇನ್ನೊಬ್ಬರು ಮನೆಗೆ ಹೋದ್ವಿ. ಅಲ್ಲಿ ಹೋಗೋಷ್ಟರಲ್ಲಿ ಫುಲ್ ಮಳೆ ಬಂದ್ಬಿಟ್ಟಿತ್ತು. ಅವ್ರ ಮನೆಯಲ್ಲೇ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೂ ಇದ್ವಿ. ಆಮೇಲೆ ಇವಾಗ ನಾವು ಊಟಕ್ಕೆ ಹೋಗಿದಾಗ 10:30 ಟೈಮ್ ಇವಾಗ. ಸೊ 3 ಜನನೂ ಊಟಕ್ಕೆ ಹೋದ್ವಿ ಆಯಿತಾ. ಅಲ್ಲಿ ಏನು ತಿನ್ನೋದು ಅಂತ ಅಂದಾಗ ಹೊಟ್ಟೆ ಬೇರೆ ಹಸಿತಾಯಿತ್ತು. ಬೆಳಗ್ಗೆ ತಿಂದಿದ್ದು ಊಟನ. ಸೊ ಮಕ್ಕಳಿಗೆ ಇಡ್ಲಿ ಎಲ್ಲ ತಿನ್ನಿಸ್ಕೊಂಡು ನಮ್ಗೆ ಏನೇನು ಬೇಕೋ ಆರ್ಡರ್ ಮಾಡ್ಕೊಂಡ್ವಿ. ಒಂದಷ್ಟು ಆರ್ಡರ್ ಮಾಡಿಕೊಂಡು ಊಟ ಎಲ್ಲ ತಿಂದು ಮಕ್ಳಿಗೂ ತಿನ್ನಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಪಾಸ್ ಮಾಡ್ಕೊಂಡಿದ್ವಿ. ಕರೆಕ್ಟಾಗಿ ನಾವು ಊಟ ಮಾಡ್ಕೊಂಡು ಬರೋಷ್ಟ್ರೊಳಗಡೆ, ನಮ್ಮ ಮನೆಗೆ ಬರೋಷ್ಟ್ರೊಳಗಡೆ 10:30 ಆಗಿಬಿಟ್ಟಿತ್ತು. ಸೊ ನಾನು ಏನು ಆರ್ಡರ್ ಮಾಡಿದ್ದೆ ಅಂದರೆ ಪನ್ನೀರ್ ಚಿಲ್ಲಿ ಆರ್ಡರ್ ಮಾಡಿದ್ದೆ. ಆಮೇಲೆ ಮಶ್ರೂಮ್ ಸೂಪ್, ರೋಟಿ, ಪನ್ನೀರ್ ಕರಿ, ವೆಜ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ, ಮಕ್ಳಿಗೆ ಇಡ್ಲಿ ಅದನ್ನೆಲ್ಲ ಮಾಡ್ಕೊಂಡು ತಿನ್ಕೊಂಡು ಬಟರ್ ಜ್ಯೂಸ್ ಕುಡ್ಕೊಂಡು ಬಂದ್ವಿ. ಇದು ಅದು ನೆಕ್ಸ್ಟ್ ಲಾಗ್ ಆಯಿತಾ. ಇದು ಫ್ರೆಂಡ್ ಎಲ್ಲೋ ಹೇಳಿದರು ವಜ್ರಮನೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಮಗುಗೆ ಬೋಡಿ ಓಡಿಸೋ ಫಂಕ್ಷನ್ ಅಂತ. ಸೊ ನನಗೆ ಕರೆದಿದ್ರೆ ಸರಿ ಹೋಗೋಣ ಅಂದ್ಕೊಂಡು ಹೋದೆ. ಅಲ್ಲಿನೂ ತುಂಬ ಚೆನ್ನಾಗಿತ್ತು ಗೈಸ್. ಅದು ಟೆಂಪಲ್ ಅಂತಲೇ ಹೇಳ್ಬೋದು. ಅಲ್ಲಿ ಈ ಥರ ರೆಡಿ ಆಗಿ ನಾನು ಮತ್ತು ಇವಳು ಇದೆಲ್ಲ ಹೋಗಿ ಇಲ್ಲೆಲ್ಲ ಅಂದರೆ ಇವ್ರ ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ರು. ಸರಿ ನನಗೂ ಬಾ ಅಂತ ಕರೆದಿದ್ರು. ಟೆಂಪಲ್ ಅಲ್ವಾ ಅಂತ ಅಂದ್ಕೊಂಡು ಹೋಗಿದೆ. ಇಲ್ಲಿ ಈ ಥರ ನಾನ್ ವೆಜ್ ಎಲ್ಲ ಮಾಡ್ಕೊಂಡು ತಿಂತಾರಂತೆ. ಇದು ಮುನೇಶ್ವರ ಅಲ್ವಾ. ಸೊ ಮುನೇಶ್ವರ ಇರೋ ಕಡೆ ಆಲ್ಮೋಸ್ಟ್ ಎಲ್ಲ ನಾನ್ ವೆಜ್ಜೇ ಮಾಡ್ತಾರೆ ಗೈಸ್, ನನಗೂ ಗೊತ್ತಿಲ್ಲ. ಬಟ್ ನಮ್ಮ ಕಡೆನೂ ಮುನೇಶ್ವರ ಪೂಜೆ ಮಾಡಿದಾಗ ನಾನ್ ವೆಜ್ಜೇ ಮಾಡ್ತೀವಿ. ಸೊ ನಾನು ತುಂಬ ಹೀಲ್ಸ್ ಹಾಕ್ಬಿಟ್ಟಿದ್ದೆ, ನನಗೆ ನಡೆಯೋಕ್ಕಾಗ್ತಿದ್ದಿಲ್ಲ ಆಯಿತಾ. ಅದಕ್ಕೆ ಕೈಯಲ್ಲಿ ಹೀಲ್ಸ್ನ ಇಟ್ಕೊಂಡು ಬಂದೆ. ಇದು ಮೇನ್ ಎಂಟ್ರೆನ್ಸ್ ದೇವಸ್ಥಾನ. ತುಂಬ ಚೆನ್ನಾಗಿತ್ತು ಕೂಡ. ಮಕ್ಕಳೆಲ್ಲ ಬಂದಿದ್ದರು. ಅವ್ರ ಜೊತೆ ನನ್ನ ಬೇಬಿನ ಬಿಟ್ಕೊಂಡು ಅವಳಿಗೂ ಒಂಥರ ಟೈಮ್ ಪಾಸ್ ಅಂದರೆ ಅವ್ರ ಜೊತೆ ಎಲ್ಲ ಮಿಂಗಲ್ ಆಗಿ ಚೆನ್ನಾಗಂತ ಅನ್ನಿಸ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಕಾಶ್ವಿ ಒಬ್ಬಳೇ ಇರ್ತಿದ್ಲಲ್ಲ, ಈಗ ಎಲ್ಲರ ಜೊತೆ ಹೋಗ್ತಾಳೆ, ಮಿಂಗಲ್ ಆಗ್ತಾಳೆ. ಸೊ ಅದೊಂದು ಖುಷಿ ನಂಗೆ. ನಾನು ಹೊರಗಡೆ ಹೋದರೆ ನನಗಿಂತ ನನ್ನ ಬೇಬಿ ತುಂಬ ಎಂಜಾಯ್ ಮಾಡ್ತಾಳೆ ಆಯಿತಾ. ಸೊ ಅದು ಖುಷಿ ಆಗುತ್ತೆ ನನಗೆ. ಆಮೇಲೆ ಅದು ಮೇನ್ ಎಂಟ್ರೆನ್ಸ್ ದೇವಸ್ಥಾನ. ಇದು ಇಲ್ಲಿ ನಂದಿ ಇತ್ತು. ಇವರೇನೋ ಹೇಳ್ಕೊತಾ ಇದ್ರು, ನನಗೂ ಹೇಳು ಅಂತ ಹೇಳಿದರು. ಸೊ ನಾನು ವಿಡಿಯೋ ಮಾಡೋಣ ಅಂದ್ಕೊಂಡು ಮಾಡ್ತಿದ್ದೆ. ಇದು ಬಾವಿ. ಇಲ್ಲಿ ಕಿವಿ ಹತ್ರ ಬಂದು ಹೇಳಿ ಕಾಯಿನ್ ತೊಗೊಂಡು ಪ್ರೇ ಮಾಡಿ ಇದ್ರೊಳಗಡೆ ಹಾಕಿದ್ರೆ ಹೇಳೋದಾಗುತ್ತೆ ಅಂತ ಹೇಳ್ಬಿಟ್ಟು ಅಣ್ಣ ನನಗೆ ಕೊಟ್ಟರು. ಬಟ್ ನಾನು ಪ್ರೇ ಮಾಡ್ಕೊಂಡು ಹಾಕಿದೆ, ಆದಷ್ಟು ಬೇಗ ಆಗಲಿ ಅಂತಲೂ ದೇವ್ರನ್ನ ಕೇಳ್ಕೊಂಡು ಬಂದೆ. ಆ್ಯಕ್ಚುಲಿ ನಾನೇನೋ ಕೇಳ್ಕೊಂಡಿದ್ದೆ ಆಯಿತಾ, ಈ ಥರ ಆಗಬೇಕಂದ್ರೆ ತುಂಬ ದಿನದಿಂದ ಕೆಲಸ ಪೆಂಡಿಂಗಲ್ಲಿತ್ತು. ಸೊ ಕಾಯಿನ್ ಹಾಕಿದೆ ನಾನು ಕೂಡ. ಇಲ್ಲಿ ನೋಡಿ, ಇಲ್ಲಿ ಆಮೆ ಇದು ದೊಡ್ಡದು ಮತ್ತು ಇದು ಅಮ್ಮ ಅನಿಸುತ್ತೆ, ಇದು ಬೇಬಿ ಅಂತ ಅನಿಸುತ್ತೆ. ಸೊ ಇದನ್ನು ವಿಡಿಯೋ ಮಾಡಿಕೊಂಡೆ. ಆಮೇಲೆ ನಾನ್ ವೆಜ್ ಊಟ ಇತ್ತು. ಸೊ ಊಟ ತಿಂದ್ಕೊಂಡು ಮುಗಿಸ್ಕೊಂಡು ಮನೆಗೆ ಓಡೋಣ ಅಂತ ಬಂದ್ವಿ. ಶವರ್ಮ ತಿಂದ್ಕೊಂಡು ಈಗ ಮನೆಗೆ ಓಡ್ತಿದ್ದೀವಿ. ದೇವ್ರ ಹತ್ರ ಕೇಳಿಕೊಂಡಿದ್ದ ಕೆಲಸನ ಆಲ್ಮೋಸ್ಟ್ ಆಯಿತು. ಸೊ ಅಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.